ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. 18 ತಾಸು ಹೆದ್ದಾರಿ ಸಂಚಾರಕ್ಕೆ ತಡೆ, ಟ್ಯಾಂಕರ್ ಉರುಳಿ ಅನಿಲ ಸೋರಿಕೆ, ಸುತ್ತಲಿನ 25 ಮನೆಗಳ ತೆರವು. ಕುಮಟಾ ಸಮೀಪದ ಹಂದಿಗೋಳದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಡುಗೆ ಅನಿಲ ಸಾಗಣೆಯ ಟ್ಯಾಂಕರ್ ಶನಿವಾರ ಪಲ್ಟಿಯಾಯಿತು. ಅದರಿಂದ ಅನಿಲ ಸೋರಿಕೆ ಉಂಟಾಗಿ ಸುರಕ್ಷತೆಯ ದೃಷ್ಟಿಯಿಂದ ಸುತ್ತಲಿನ 30ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳನ್ನು ತೆರವುಗೊಳಿಸಲಾಯಿತು. ಟ್ಯಾಂಕರ್ ಉರುಳಿದ ಜಾಗದಿಂದ ಸುಮಾರು 200 ಮೀಟರ್ ಅಂತರದ ಮನೆಗಳಲ್ಲಿ ಬೆಂಕಿ ಹೊತ್ತಿಸದಂತೆ ಪೊಲೀಸರು ಧ್ವನಿವರ್ಧಕದ ಮೂಲಕ ಸೂಚನೆ ನೀಡಿದರು. ಟ್ಯಾಂಕರ್ ಬಿದ್ದ ಜಾಗದಿಂದ ರಸ್ತೆಯ 2 ಕಡೆಗಳಲ್ಲಿ 4-5 ಕಿಲೋಮೀಟರ್ ಉದ್ದಕ್ಕೂ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಮಂಗಳೂರು ಕಡೆಗೆ ಹೋಗುವವರಿಗೆ ಪಟ್ಟಣದ ಗೀರ್ಸ್ ವೃತ್ತದಿಂದ ಸಿದ್ದಾಪುರ ರಸ್ತೆಯಲ್ಲಿ ಚಂದಾವರ ಮೂಲಕ ಹೊನ್ನಾವರ ತಲುಪುವಂತೆ ಪರ್ಯಾಯ ಸಂಚಾರ ವ್ಯವಸ್ಥೆ ಕಲ್ಪಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿಗೆ ಪ್ರತಿ ಸಲ ಮರು ಡಾಂಬರೀಕರಣ ಮಾಡಿದಾಗ ರಸ್ತೆಯು ನೆಲಕ್ಕಿಂತ ಅರ್ಧ ಅಡಿ ಹೆಚ್ಚು ಎತ್ತರವಾಗುತ್ತದೆ. ವೇಗವಾಗಿ ಹೋಗುವ ಟ್ಯಾಂಕರ್ನತ್ತ ಭಾರದ ವಾಹನ ರಸ್ತೆ ಕೆಳಗೆ ಇಳಿದಾಗ ಉರುಳಿ ಬೀಳುತ್ತವೆ. ರಸ್ತೆ 2 ಬದಿ ಇಳಿಜಾರು ನಿರ್ಮಿಸಿ ಸರಿಪಡಿಸಿದರೆ ಅಪಘಾತ ತಪ್ಪುತ್ತದೆ ಎಂದು ಜೆಡಿಎಸ್ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಸ್ಥಳೀಯ ಮುಖಂಡ ಗಜುನಾಯ್ಕ್ ಅಳವೆಕೋಡಿ ತಿಳಿಸಿದರು. ಟ್ಯಾಂಕರ್ ಬಿದ್ದ ಪ್ರದೇಶದಲ್ಲಿ ಹೆದ್ದಾರಿ ಬದಿ ಅರ್ಧ ಅಡಿಗಿಂತ ಹೆಚ್ಚು ಆಳವಿದೆ. 5 ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ 3 ಟ್ಯಾಂಕರ್ಗಳು ಹೀಗೆ ಉರುಳಿವೆ. ಸಮಸ್ಯೆ ಹೇಳಿಕೊಂಡರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಹಾಗೂ ಚತುಷ್ಪಥ ಹೆದ್ದಾರಿ ನಿರ್ಮಿಸುವ ಐಆರ್ಬಿ ಕಂಪನಿಯವರು ಪರಸ್ಪರ ಬೆರಳು ಮಾಡಿ ತೋರಿಸುತ್ತಾರೆ. ಹೋರಾಟ ಮಾಡಿದ ನಂತರ ಎಪಿಎಂಸಿ ತಿರುವಿನಲ್ಲಿ ಮಾತ್ರ ರಸ್ತೆ ಸರಿಪಡಿಸಿ ಉಳಿದೆಡೆ ಹಾಕಿ ಬಿಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾಸ್ಕ್ ಹಾಕಿಲ್ಲ ಎಂದು ದಂಡ ವಿಧಿಸಿದ ಪೊಲೀಸರ ಬೈಕ್ ಕದ್ದ ಕಳ್ಳ ಆಮೇಲಾಗಿದ್ದೇನು ಗೊತ್ತಾ? ಶಿವಮೊಗ್ಗ ಮಾಸ್ಕ್ ಹಾಕಿಲ್ಲ ಎಂದು ದಂಡ ಹಾಕಿದ್ದಕ್ಕೆ ಪೊಲೀಸರ ಬೈಕ್ ಅನ್ನೇ ಕಳ್ಳತನ ಮಾಡಿ ಯುವಕನೊಬ್ಬ ಪರಾರಿಯಾಗಿ ಸಿಕ್ಕಿಬಿದ್ದ ಘಟನೆ ಹೊಸನಗರ ಪೊಲೀಸ್ ಠಾಣೆ ಮುಂಭಾಗ ನಡೆದಿದೆ. ಜಿಲ್ಲೆಯಾದ್ಯಂತ ಪೊಲೀಸರು ಮಾಸ್ಕ್ ಕಾರ್ಯಾಚರಣೆ ನಡೆಯುತ್ತಿದೆ. ಮಾಸ್ಕ್ ಧರಿಸದೆ ಓಡಾಡುವವರನ್ನು ಹಿಡಿದು ಪೊಲೀಸರು ದಂಡ ಹಾಕುತ್ತಿದ್ದಾರೆ. ಈ ಕಾರ್ಯಾಚರಣೆ ವೇಳೆ ಹೊಸನಗರದಲ್ಲಿ ಯುವಕನೊಬ್ಬನ್ನು ಹಿಡಿದು ದಂಡ ವಿಧಿಸಿದ್ದರು. ದಂಡಗಟ್ಟೆ ಠಾಣೆಯಿಂದ ಹಿಂತಿರುಗುವ ವೇಳೆ ಪೊಲೀಸರ ಬೈಕ್ ಅನ್ನೇ ಎಗರಿಸಿದ್ದಾನೆ. ಪೊಲೀಸರ ಬೈಕ್ ಕಳ್ಳತನ ಮಾಡುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ನಿಲ್ಲಿಸಿ ಎಟಿಎಂಗೆ ತೆರಳಿದ್ದ ಪೊಲೀಸ್ ಸಿಬ್ಬಂದಿ ರಾಘವೇಂದ್ರ ಅವರ ಬೈಕ್ಗೆ ನಕಲಿ ಕೀ ಹಾಕಿ ಕಳ್ಳತನ ಮಾಡಲಾಗಿದೆ. ಯುವಕನನ್ನು ಕುಂದಾಪುರ ಚೇತನ್ ಎಂದು ಗುರುತಿಸಲಾಗಿದ್ದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.